ಬೋಧಗಯಾ ಪ್ರಯಾಗ್ರಾಜ್ ಪ್ಯಾಕೇಜ್ ಆರ್ಗನೈಸ್ ಮಾಡಿದ್ವಿ. ಸೊ ಇವತ್ತಿಗೆ ಪ್ಯಾಕೇಜು ಮುಗಿತಾ ಇದೆ. ಸೊ ಈ 5 ದಿನ ನೋಡಿ, ಕಾಶಿ ಅಂದ ತಕ್ಷಣ ಜನಗಳೇನು ಅನ್ಕೊಳ್ತಾರೆ ಅಂದರೆ ಕಾಶಿ ತುಂಬ ಈಸಿ, ಎಲ್ಲ ಕಡೆ ಭಗವಂತನ ದರ್ಶನ ಆಗುತ್ತೆ ಆ ಥರ ಅನ್ಕೊಳ್ತಾರೆ. ಹಾಗೆಯೇ ಕಾಶಿಗೆ ಎಲ್ಲರೂ ಮೈಂಡಲ್ಲಿ ಇರೋದೇನು ಅಂದರೆ ಕಾಶಿಗೆ ಒಂದಿನ ವರ್ಷ ಆದಮೇಲೆ ಹೋಗಬೇಕು ಅಂತ ಅಂದ್ಕೊಳ್ತಾರೆ. ಎಷ್ಟೋ ಜನ ವಯಸ್ಸಾದವರು ನಮ್ಮ ಕಂಪನಿಗೆ ಬಂದಿದ್ದಾರೆ. ನೆಕ್ಸ್ಟ್ ನಮ್ಮ ಕಾಶಿ ಟ್ರಿಪ್ಪು ನಾವು ಸದ್ಯದಲ್ಲೇ ಆರ್ಗನೈಸ್ ಮಾಡ್ತೀವಿ. ಸೊ ಅದು ಡೇಟ್ ಯಾವಾಗ ಏನಂದ್ರೆ ನೀವು ಕೆಳಗಡೆ ಬರ್ತಾರೋ ನಂಬರ್ಗಳಿಗೆ ನೀವು ಕಾಲ್ ಮಾಡಿ, ವಾಟ್ಸಪ್ ಮಾಡಿ ನಮ್ಮ ಪ್ಯಾಕೇಜು ಡೀಟೇಲ್ನ ನೀವು ತಿಳ್ಕೊಬೋದು. ಹಾಗೆ ಈ 5 ದಿನ ನಮ್ಮ ಬಂದಂಥ ಯಾತ್ರಿಗಳು ಪ್ಯಾಕೇಜ್ ಹೇಗಿತ್ತು ಅಂತ ನಾನು ಹೇಳೋದಕ್ಕಿಂತ ನೀವು ಅವ್ರ ಬಾಯಲ್ಲೇ ಕೇಳಿದ್ರೆ ಚೆನ್ನಾಗಿರುತ್ತೆ. ಪುಟ್ಟ ಮಕ್ಕಳು, ವಯಸ್ಸಾದವರು ಅಂದ ತಕ್ಷಣ ನಾವು ಅವ್ರನ್ನ ಮಕ್ಕಳು ಅಂತಲೇ ನಾವು ಅಂದ್ಕೊಳ್ಳೋದು. ನೋಡೋಣ ಈ ಪುಟ್ಟ ಮಕ್ಕಳು 5 ದಿನನ ಈ ಪ್ಯಾಕೇಜ್ ಎಕ್ಸ್ಪೀರಿಯನ್ಸ್ ಹೇಗೆ ಅನುಭವಿಸಿದ್ರು ಅಂತ ಅವ್ರ ಬಾಯಿಂದನೇ ಕೇಳಿ ತಿಳ್ಕೊಳ್ಳೋಣ. ಬನ್ನಿ ಮೇಡಮ್, ನಮಸ್ತೆ. ಸೊ ನಾವು ಸಾನಿಯಾ ಹಾಲಿಡೇಸ್ ಕಡೆಯಿಂದ ಈ ಕಾಶಿ ಗಯಾ ಬೋಧಗಯಾ ಪ್ರಯಾಗ್ರಾಜ್ ಪ್ಯಾಕೇಜ್ ಆರ್ಗನೈಸ್ ಮಾಡಿದ್ವಿ. ಸೊ ಕೊನೆಯ ದಿನ ಇವತ್ತು ನಾವು ಲಂಚ್ ಮುಗಿಸ್ಕೊಂಡು ಏರ್ಪೋರ್ಟ್ ಕಡೆ ಹೊರಟಿದ್ವಿ. ಸೊ ಈ 5 ದಿನ ನಿಮ್ಮ ಈ ಪ್ಯಾಕೇಜು ಎಕ್ಸ್ಪೀರಿಯನ್ಸು ಹೇಗಿತ್ತು, ಪ್ಲೀಸ್ ಶೇರ್ ಮಾಡಿ. ನಮಸ್ತೆ, ನಾನು ಪ್ರತಿಭಾ ತಿಮ್ಮಯ್ಯ. ನಾವು ಈ ಥರ ಒಂದು ಕಾಶಿ ಯಾತ್ರೆ ಮಾಡಬೇಕು ಅಂತ ನಾವು ಡಿಸೈಡ್ ಮಾಡಿದಾಗ ಯಾರ ಜೊತೆಲಿ ಹೋಗೋದು, ಯಾವ ಪ್ಯಾಕೇಜ್ ಅವ್ರನ್ನ ನಾವು ಕಾಂಟ್ಯಾಕ್ಟ್ ಮಾಡೋದು ಅಂತ ಅಂದಾಗ ನನ್ನ ಸೊಸೆ ತಂದೆ ತಾಯಿಯವರು ಸಾನಿಯಾ ಹಾಲಿಡೇ ಜೊತೆಯಲ್ಲಿ ಹೋಗಿ ಅಂತ ಹೇಳಿದರು. ಅವ್ರು ಹೇಳೋಕ್ಕೆ ಕಾರಣನೂ ಇದೆ. ಯಾಕೆಂತಂದರೆ ಅವ್ರಿಗೆ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ ನಿಮ್ಮ ಹತ್ರ ಜೊತೆಯಲ್ಲಿ ಬಂದು. ಹಾಗಾಗಿ ನಾವು ಕೂಡ ಅಟೆಂಪ್ಟನ್ನು ಮಾಡಿದ್ವಿ. ನಾವು ನಿಮ್ಮ ಜೊತೆಯಲ್ಲಿ ಬರಲಿಕ್ಕೆ ತಯಾರಾದ್ವಿ. ಡೇ 1ನಿಂದ ಸಾದಿಕ್ ಅವರು ಸ್ಪೆಷಲಾಗಿ ಹೇಳಬೇಕು ಅಂತಾದರೆ ಹಿರಿಯವರಿಗೆ ತಮ್ಮನ ಥರ, ತುಂಬ ಹಿರಿಯವರಿಗೆ ಮಗನ ಥರ, ಆಮೇಲೆ ಕಿರಿಯವರಿಗೆ ಅಣ್ಣನ ಥರ ಇದ್ದು ಹೆಂಗಸರಿಗೆ ಆಗಲಿ ಗಂಡಸರಿಗಾಗಲಿ ತುಂಬ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ನಮ್ಮ ಜೊತೆಯಲ್ಲಿ ನಮ್ಮನ್ನು ಒಂಥರ ಮಕ್ಕಳ ಥರ, ಅಂದರೆ ನಾವೆಲ್ಲ ಸೀನಿಯರ್ ಸಿಟಿಸನ್ಸ್ ಇದ್ದೀವಿ. ಹಾಗಾಗಿ ನಮ್ಮನ್ನು ಒಂಥರ ಮಕ್ಕಳ ಥರ ನೋಡಿಕೊಂಡು ಟೈಮಲ್ಲಿ ಫುಡ್ ಕೊಟ್ಟಿದ್ದಾರೆ. ತುಂಬ ರಸವತ್ತಾದ ಅವತರಣ ಕೊಟ್ಟಿದ್ದಾರೆ. ಆಮೇಲೆ ನಮಗೆ ವಸತಿ ತುಂಬ ಚೆನ್ನಾಗಿತ್ತು. ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲ. ಬಿಸಿ ನೀರು ಆಗಿರ್ಬೋದು ಅಥವಾ ರೂಮ್ ಅರೇಂಜ್ಮೆಂಟ್ ಆಗಿರ್ಬೋದು, ಪ್ರತಿಯೊಂದರಲ್ಲೂ ನಮಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಜೊತೆಗೆ ನಾವು ಹೋಗಿರೋದು ಎಲ್ಲ ಕ್ರೌಡೆಡ್ ಪ್ಲೇಸಸ್. ಫಾರ್ ಎಕ್ಸಾಂಪಲ್ ಇವಾಗ ಬೋಧಗಯಾ ಆಗಿರ್ಬೋದು, ಪ್ರಯಾಗ್ ಆಗಿರ್ಬೋದು, ಕಾಶಿ ಆಗಿರ್ಬೋದು, ಎಲ್ಲ ಕಡೆ ತುಂಬ ಕ್ರೌಡೆಡ್. ಸೊ ಅಲ್ಲಿ ಯಾವುದೇ ನಮಗೆ ತೊಂದರೆ ಬರಬಾರ್ದು ಅಂತ ಹೇಳಿ ಅವರೇ ಅಲ್ಲಿ ಹುಟ್ಟಿ ಬೆಳೆದಿದ್ದಾರೆ ಏನೋ ಆ ಪ್ಲೇಸ್ನಲ್ಲಿ, ಎಲ್ಲ ಗೊತ್ತಿದೆ ಅವ್ರಿಗೆ, ಗೊತ್ತಿರೋರ ಥರ ನಮ್ಮನ್ನು ಆ ಕ್ರೌಡ್ನಲ್ಲಿ ಸೂಕ್ಷ್ಮ ಕರ್ಕೊಂಡು ಹೋಗಿ ದರ್ಶನ ತುಂಬ ಚೆನ್ನಾಗಿ ನಮಗೆ ಮಾಡಿಸ್ತಾರೆ. ನಮ್ಮ ಜೊತೆಯಲ್ಲೇ ಇದ್ದುಕೊಂಡು ಶಾಪಿಂಗ್ ಬೇಕಾದರೆ ಶಾಪಿಂಗ್ ಮಾಡಿಸ್ತಾರೆ. ಎಲ್ಲೆಲ್ಲಿ ಸ್ವಲ್ಪ ಕಟ್ಟುನಿಟ್ಟಾಗಿ ನಮಗೆ ಬೈಬೇಕು ಅಲ್ಲೂ ಕೂಡ ಬೈತಾರೆ. ಹಾಗೆ ಎಂಟರ್ಟೈನು ಮಾಡ್ತಾರೆ. ಹಾಗಾಗಿ ನಮಗೆ ತುಂಬ ಇಷ್ಟ ಆಗಿದೆ. ಸೊ ಇಲ್ಲಿ ಬಂದು ಆಲ್ಮೋಸ್ಟ್ 39 ಪ್ಯಾಸೆಂಜರ್ಸ್ ಇದ್ದೀವಿ ನಾವು, ಅಕಂಪನಿಮೆಂಟ್ ಇದ್ದೀವಿ. ಅವರೆಲ್ಲರ ಪರವಾಗಿ ನಾನು ಸಾದಿಕ್ ಅವರಿಗೆ ಅಭಿನಂದನೆ ಹೇಳ್ತೀನಿ. ನಿಮ್ಮ ಈ ಸಾನಿಯಾ ಹಾಲಿಡೇಸ್ ಇನ್ನೂ ಚೆನ್ನಾಗಿ ಬೆಳೀಲಿ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹೋಗುವಂತಾಗಲಿ, ನಿಮಗೆ ತುಂಬ ತುಂಬ ಪ್ರಯಾಣಿಕರು ಬರಲಿ ಅಂತ ನಾನು ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ನಿಮಗೂ ದೇವರು ಒಳ್ಳೇದು ಮಾಡಿ. ಥ್ಯಾಂಕ್ ಯು ಮೇಡಮ್. ಸರ್ ನಮಸ್ತೆ. ಐ ನೆವರ್ ಇಮ್ಯಾಜಿನ್ಡ್ ಇಷ್ಟು ಈ ಥರ ಅರೇಂಜ್ಮೆಂಟು, ಈ ಥರ ಫೆಸಿಲಿಟೀಸು ಇದು ಅಂತ ಸಿಕ್ಕೊಂಡ್ಲೇ ಇಲ್ಲ. ನೋಡುವಾಗ ನಿಜವಾಗ್ಲೂ ಅದಕ್ಕಿಂತ ಇಮ್ಯಾಜಿನೇಷನ್ಗಿಂತ ಜಾಸ್ತಿನೇ ನೀವು ನಮಗೆ ಟ್ರೀಟ್ ಮಾಡಿದ್ದೀರಾ. ಐ ಲೈಕ್ ಇಟ್, ಐ ಲವ್ ಇಟ್ ಆಲ್ಸೋ. ನಿಮಗೆ ದೇವರು ಒಳ್ಳೇದು ಮಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಮೇಡಮ್ ನಮಸ್ತೆ. ಸೊ ನೀವೇ ನಮಗೆ ಹೊಸಬ್ರಲ್ಲ. ಉಷಾ ಹರೀಶ್ ಅಂತ, ಬೆಂಗಳೂರಿಂದ. ನಾನು ನಿಮ್ಮ ಬಗ್ಗೆ ಏನು ಹೇಳೋಕ್ಕೇನೂ ಇಲ್ಲ, ಎಲ್ಲ ಮೇಡಮೇ ಹೇಳಿದ್ದಾರೆ. ಹಾಗಾಗಿ ನಿಮ್ಮ ಹತ್ರ ಹೇಳೋಕ್ಕೇನು ಮಾತಿಲ್ಲ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ, ಖುಷಿ ಪಟ್ವಿ. ಎಲ್ಲ ವಿಷಯದಲ್ಲೂ ತುಂಬ ಚೆನ್ನಾಗಿತ್ತು. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಸರ್ ಹೇಳಿ ಸರ್, ಹೇಗಿತ್ತು? ನನ್ನ ಹೆಸರು ಮನೋಜ್, ಬೆಂಗಳೂರಿಂದ. ಸೊ ಸಾನಿಯಾ ಹಾಲಿಡೇಸ್ ಜೊತೆಗೆ ನಾವು 2 ಸರಿ ಶಿರ್ಡಿಗೂ ಟ್ರಾವೆಲ್ ಮಾಡಿದ್ವಿ. ಕೋವಿಡ್ಗಿಂತ ಮುಂಚೆ, ಕೋವಿಡ್ ಆದಮೇಲೆ.
ಸೊ ದಿಸ್ ಇಸ್ ಮೈ ಥರ್ಡ್ ಟ್ರಿಪ್ ವಿತ್ ಸಾನಿಯಾ ಹಾಲಿಡೇಸ್. ಸೊ ನಾನು ಒಂದಷ್ಟು ಹಾಲಿಡೇ ಟ್ರಿಪ್ಸ್ ಅಥವಾ ಇದೆಲ್ಲ ನಾನು ಚೆಕ್ ಮಾಡಿದ್ದೆ, ಯಾವುದು ಸೂಟ್ ಆಗುತ್ತೆ ಯಾವುದಿಲ್ಲ ಅಂಥೇಳಿ. ಸೊ ನನಗೆ ಬೆಸ್ಟ್ ಸೂಟ್ ಅನಿಸಿದ್ದು ಸಾನಿಯಾ ಹಾಲಿಡೇಸ್. ಯಾಕೆಂತಂದರೆ ನಾನು ಅಮ್ಮನ ಕರ್ಕೊಂಡ್ಬರ್ತಾ ಇರೋದ್ರಿಂದ ಸೊ ನನಗೂ ಒಂದು ಸ್ವಲ್ಪ ಟೈಮ್ ಬೇಕಾಗಿತ್ತು, ಮತ್ತು ಅವ್ರೂ ಒಂದು ಸೇಫ್ ಝೋನಲ್ಲಿ ಇರಬೇಕಾಗಿತ್ತು ಎಂಟೈರ್ ಟ್ರಿಪ್ಪಲ್ಲಿ. ಸೊ ಇವರು ಯಾವಾಗಲೂ ಆರ್ಗನೈಸ್ ಮಾಡಿದಾಗಲೂ ಒಂದು ಫ್ಯಾಮಿಲಿ ಥರ ಇರ್ತೀವಿ ನಾವು. ಒಂದು ಬಸ್ಸಲ್ಲಾಗಿರ್ಬೋದು, ಹೊರಗಡೆ ವೆರವಿಗೂ ಯಾವಾಗಲೂ ಒಂದು ಫ್ಯಾಮಿಲಿ ಥರ ಇರ್ತೀವಿ. ಸಾದಿಕ್ ಸರ್ ಅದನ್ನು ಹಿ ಮೇಕ್ಸ್ ಇಟ್ ಇವನ್ ಆ್ಯಸ್ ಫ್ಯಾಮಿಲಿ ಆ್ಯಂಡ್ ಹಿ ಟೇಕ್ಸ್ ಅಸ್. ಆ್ಯಂಡ್ regarding food, accommodation, whatever it is, the entire trip was amazing, especially when we went to Kashi, which is ಅದು ಹೇಳೋಕ್ಕಾಗಲ್ಲ ಎಕ್ಸ್ಪೀರಿಯನ್ಸ್, ಸೋ ಡಿವೈನ್. ಮತ್ತು ಪ್ರಯಾಗ್ರಾಜ್ ಆಗಿರ್ಬೋದು, ನಾವು ಈ ಥರ ಒಂದು ಎಕ್ಸ್ಪೀರಿಯನ್ಸು ಸ್ಪೆಷಲಿ ಈ ಟೈಮಲ್ಲಿ ನಾವು ಮಾಡ್ತೀವಿ ಅನ್ನೋದು ಇಟ್ ವಾಸ್ ಅನ್ಇಮ್ಯಾಜಿನಬಲ್. ಸೊ ಇದೆಲ್ಲ ಒಟ್ಟಿಗೆ ಮಾಡಿ ಒಂದು ಫ್ಯಾಮಿಲಿ ಥರ ನಮ್ಮನ್ನು ನೋಡಿಕೊಂಡು ನಮ್ಮನ್ನು ಸೇಫಾಗಿ ಕರ್ಕೊಂಡು ಬಂದಿದ್ದಕ್ಕೆ ಸಾನಿಯಾ ಟ್ರಾವೆಲ್ಸ್ ಮತ್ತು ಸಾದಿಕ್ ಸರ್ ಮತ್ತು ಎಂಟೈರ್ ಟೀಮಿಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಬನ್ನಿ, ನಮ್ಮ ಯಂಗ್ಸ್ಟರ್ ಒಬ್ಬರು ಇದ್ದಾರೆ, ಯಂಗ್ಸ್ಟರ್ ಮಾತಾಡ್ಬೋಣ ಸರ್. ನಮಸ್ತೆ, ಹೇಗಿತ್ತು ಸರ್ ನಿಮ್ಮ ಅನುಭವ? ತುಂಬ ಚೆನ್ನಾಗಿತ್ತು ಸರ್. ಆರ್ಗನೈಸ್ ಆಗಿ ಟೀಮ್ ವರ್ಕ್ ಆಗಲಿ ತುಂಬ ಚೆನ್ನಾಗಿತ್ತು. ಎಲ್ಲ ಅದು ಅಡುಗೆಯಿಂದ ಹಿಡಿದು ಟ್ರಾವೆಲಿಂಗ್ ಹಿರಿಯರನ್ನ ಯಾವ ಥರ ಗೈಡ್ ಮಾಡಿ ಅವ್ರಿಗೆ ಕರ್ಕೊಂಡು ಹೋಗೋದು ಅನ್ನೋದು ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ಬಟ್ ನಮ್ಗೆ ಇವತ್ತೆಲ್ಲ ತುಂಬ ದಿವಸದಿಂದ ಗೊತ್ತಲ್ಲ, ಸೊ ನಾನು ತುಂಬ ರೆಸ್ಪೆಕ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಓಕೆ ಸರ್, ನಮಸ್ತೆ. ನಮಸ್ತೆ ಸರ್, ಹೇಗಿತ್ತು? ಟ್ರಿಪ್ ಬಗ್ಗೆ ಹೇಳಬೇಕಂದ್ರೆ ಸ್ವಲ್ಪ ಡಿಸಪಾಯಿಂಟಿಂಗ್. ಯಾಕೆಂದರೆ ನಮ್ಮನ್ನು ಭಾಳ ಕೇರ್ಫುಲ್ಲಾಗಿ ನೋಡ್ಕೊಂಡು ಹೋದ್ರು, ನಮ್ಗೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಿಟ್ಟಿಲ್ಲ. ಸೊ ಹಂಗಾಗಿ ನಮ್ಗೆ ಹೆಂಗಾಗ್ಬಿಟ್ಟಿದೆ ಅಂದರೆ ಈಗ ವಿ ಹ್ಯಾವ್ ಟು ಫಾಲೋ ಯುವರ್ ಗೈಡ್ಲೈನ್ಸ್. ಮತ್ತೆ ಹೋಗ್ಬಿಟ್ಟು ನಾವು ಇಂಡಿಪೆಂಡೆಂಟಾಗಿ ನಡ್ಕೊಂಡು ಹೋಗೋಕ್ಕಾಗುತ್ತೆ. ಸೊ ವಿಲ್ ಬಿ ಮಿಸ್ಸಿಂಗ್ ದ್ಯಾಟ್. ವಿ ಹ್ಯಾವ್ ಟು ಗೆಟ್ ಡೌನ್ ಟೈಮ್ ಪ್ರಕಾರ ಊಟ, ಟೈಮ್ ಪ್ರಕಾರ ರೂಮು, ನೋ ವರೀಸ್ ವಿತ್ ಲೋಕಲ್ ಟ್ರಾನ್ಸ್ಪೋರ್ಟು. ಆಲ್ ದ ಪ್ಲೇಸಸ್ ವೇರ್ ವಿ ವೆಂಟ್ ಫಾರ್ ಫಸ್ಟ್ ಟೈಮ್ ವಾಸ್ ಎಕ್ಸಲೆಂಟ್. 2 ವರ್ಷದ ಹಿಂದೆಯಿಂದನೇ ಹೋಗ್ಬೇಕು ಅಂತಿದ್ವಿ. ಅವಾಗ ದುಡ್ಡು ಕಡಿಮೆ ಇತ್ತು ಪ್ಯಾಕೇಜ್ದು, ಆದರೂ ಈಗ ಕೊನೆಗೆ ಮಾಡ್ಕೊಂಡು ಬಂದ್ವಿ. ಇಟ್ ವಾಸ್ ಎಕ್ಸಲೆಂಟ್. ಹ್ಯಾಟ್ಸ್ ಆಫ್ ಟು ಸಾಜಿದ್ ಆ್ಯಂಡ್ because they take care of you like a child from the day 1 till the end. So I really liked it. So I recommend to everybody to take this. Try one package. Then ಥ್ಯಾಂಕ್ ಯು ಸರ್, ಥ್ಯಾಂk you. Madam, yes madam. we are first timers, so very good experience. Excellent planning. I feel good team and time coordination. Tumba chanagide. I mean, Okay. everything was that part was like. So you know how to handle the local. ಕರೆಕ್ಟಾಗಿ ಕರ್ಕೊಂಡು ಹೋಗ್ತೀರಾ, ಕರೆಕ್ಟಾಗಿ ಟೈಮ್ ಕೊಡ್ತೀರಾ ನಮಗೆ ರೆಸ್ಟ್ಗೆ ಆ್ಯಂಡ್ ಊಟಕ್ಕೆ. ಎವ್ರಿಥಿಂಗ್ ಇಸ್ ನೋ ಕಂಪ್ಲೇಂಟ್ಸ್. Thank you, madam. Repeat for Somnath again. Thank you madam, thank you very much. Thank you. Okay, my next birthday woman madam. ನಮಸ್ತೆ ಮೇಡಮ್. ಸಾನಿಯಾ ಹಾಲಿಡೇಸ್ ಕಡೆಯಿಂದ ನಿಮಗೆ ಮತ್ತೊಮ್ಮೆ ಹ್ಯಾಪಿ ಬರ್ಡೇ. ಸೊ ಹೇಗಿತ್ತು ಮೇಡಮ್? ತುಂಬ ಖುಷಿ ಆಯಿತು. ಎಲ್ಲ ಕಡೆ ನೀವೇ ಸ್ವಂತ ನಿಂತು ಪ್ರಧಾರ್ ಥರ ಎಲ್ಲ ಕಡೆ ಜವಾಬ್ದಾರಿ ತಗೊಂಡು ತುಂಬ ಚೆನ್ನಾಗಿದೆ. ಅವ್ರ ದರ್ಶನ ಆಗಲಿ, ಊಟದ ವ್ಯವಸ್ಥೆ ಆಗಲಿ, ಎಲ್ಲ ಕಡೆ ಇರ್ತೀರಾ. ನಮ್ಗೆ 5 ದಿವಸ ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ತುಂಬ ಖುಷಿ ಆಯಿತು. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಸರ್, ನನ್ನ ಹೆಸರು ಉಮಾಶಂಕರ್ ಅಂತ. ಇದು ನಮ್ಮ 2ನೇ ಟೂರ್ ವಿತ್ ಸಾದಿಕ್ ಆ್ಯಂಡ್ ಸಾನಿಯಾ ಹಾಲಿಡೇಸ್. ಎಕ್ಸ್ಪೆಕ್ಟೇಷನ್ನ ಮೀರಿ ನಿಮ್ಮ ಪರ್ಫಾರ್ಮೆನ್ಸ್ ಇತ್ತು. ಪರ್ಟಿಕ್ಯುಲರ್ಲಿ ರೈಟ್ ಫ್ರಮ್ ಬುಕ್ಕಿಂಗಿಂದ ಹಿಡಿದು ಇವಾಗ ಲಾಸ್ಟ್ ಡೇವರೆಗೂ ಎವ್ರಿಥಿಂಗ್ ವಾಸ್ ಸಿಸ್ಟಮ್ಯಾಟಿಕ್ ಆಸ್ ಪರ್ ಪ್ಲ್ಯಾನ್. ಆ್ಯಂಡ್ ಮೇಯ್ನ್ ಫುಡ್ಡು ನಿಮ್ಮ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದು, ದಟ್ಸ್ ಎ ಮೇಜರ್ ಪ್ಲಸ್ ಪಾಯಿಂಟ್. ಬೇರೆ ಟ್ರಾವೆಲ್ಸಲ್ಲಿ ಹೋಗಿದ್ದೀವಿ, ಹೋಟೆಲ್ ಊಟ ಫಸ್ಟ್ ಡೇ, ಸೆಕೆಂಡ್ ಡೇ, 3ನೇ ದಿವಸಕ್ಕೆ ನಾಲ್ಗೆ ಎಲ್ಲ ಕೆಟ್ಟೋಗುತ್ತೆ ಆ್ಯಂಡ್ ಆರೋಗ್ಯ. ಸೊ ಮೇಯ್ನು ಫುಡ್ಡು ಆ್ಯಂಡ್ ಸೀಕ್ವೆನ್ಸ್ ಆಫ್ ಆಪರೇಷನ್ ನಿಮ್ಮದು ಮ್ಯಾನೇಜ್ಮೆಂಟ್ ಇಸ್ ಎಕ್ಸಲೆಂಟ್. ಸೊ ನಮ್ಮ ಎಕ್ಸ್ಪೆಕ್ಟೇಷನ್ ಡೆಫಿನೆಟ್ಲಿ ಸಾನಿಯಾ ಹಾಲಿಡೇಸ್ ಚೆನ್ನಾಗಿತ್ತು. ಈ ಸತಿ ಅದಕ್ಕೆ ನಾ ಎಕ್ಸೀಡಿಂಗ್ ದಿ ಲಿಮಿಟ್. ಸೊ ವೆರಿ ಹ್ಯಾಪಿ. ಸೊ ಇದೇ ಥರ ಇನ್ನೂ ಹೆಚ್ಚಿನ ಟೂರ್ಗಳು ಮಾಡ್ತಾ ಇರಿ, ರೆಡಿ ಮಾಡ್ತಾ ಇರಿ, ನಾವು ಬರ್ತಾ ಇರ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಓಕೆ, ನೆಕ್ಸ್ಟ್ ಸರ್ನ ವಿಚಾರಿಸೋಣ ಅಂತೆ. ಸರ್ ನಮಸ್ತೆ. ನಮಸ್ಕಾರ ಸರ್, ಹೇಗಿತ್ತು? ನಾವು ಫಸ್ಟ್ ಕ್ಲಾಸ್ ಆಗಿದ್ದೀನಿ. ಇದು ನಿಮ್ಮ ಜೊತೆ ಇದು 5ನೇ ಟ್ರಿಪ್ ಇದು.
ನಮಗೆ ಅನಿಸ್ಲೇ ಇಲ್ಲ ನಾವು ಏನೋ ಎಲ್ಲೋ ಹೋಗಿದ್ವಿ ಅಂತ. ಯಾಕಂದರೆ ಇಲ್ಲಿನ ವಾತಾವರಣ ಬಿಸಿಲಾಗಿರ್ಬೋದು, ಪ್ರತಿಯೊಂದನ್ನು ಅಡ್ಜಸ್ಟ್ ಮಾಡಿಕೊಂಡು ಆಯಾ ಸಮಯ ತಕ್ಕಂಗೆ ಯಾವ್ಯಾವ ದೇವಸ್ಥಾನಕ್ಕೆ ಯಾವ್ಯಾವ ಟೈಮ್ಗೆ ಕರ್ಕೊಂಡೋಗ್ಬೇಕು ಅನ್ನೋದು ನಮ್ಗೆ ಚೆನ್ನಾಗಿ ಐಡಿಯಾ ಇರೋದ್ರಿಂದ ನಮಗೆಲ್ಲೂ ಏನೂ ರಿಸ್ಕ್ ಆಗಿಲ್ಲ. ನಾವೆಲ್ಲೂ ಬಿಸಿಲಿನಲ್ಲೂ ಒಣಗಲಿಲ್ಲ, ಆಮೇಲೆ ಯಾವುದೂ ಕಂಪ್ಲೇಂಟ್ಸು ಇಲ್ಲ. ಊಟದ ವಿಷಯದಲ್ಲಂತೂ ಎರಡು ಮಾತಿಲ್ಲ ಬಿಡಿ, ನಮ್ಮ ಮನೆ ಊಟನೇ ತಿಂದಂಗೆ ಇತ್ತು. ಯಾಕಂದರೆ ಉತ್ತರ ಪ್ರದೇಶ ನಮ್ಗೆ ಗೊತ್ತೇ ಇರ್ತದೆ, ಇಲ್ಲಿನ ಊಟ ನಮ್ಗೆ ಸೆಟ್ ಆಗೋಲ್ಲ, ವಾತಾವರಣ ಸೆಟ್ ಆಗೋಲ್ಲ. ಆದರೂ ನಮಗೆ ನಮ್ಮದೇ ಆದ ಊಟ ಇತ್ತು. ಹಾಗಾಗಿ ನಮ್ಗೆ ಏನೂ ರಿಸ್ಕ್ ಇಲ್ದಿರ ನೈಟ್ ಹತ್ತೋದ್ರಿಂದ ಹಿಡಿದು ಕರ್ಕೊಂಬಂದು ಮತ್ತು ಇಳಿಸೋ ತನಕ ನೀವೇ ಜವಾಬ್ದಾರಿ ತಗೊಂಡಿರೋದ್ರಿಂದ ನಾವು ಪ್ರತಿಯೊಬ್ಬರಿಗೂ ಹೇಳ್ತೀವಿ, ಯಾರ್ಯಾರು ಕಾಶಿ ಯಾತ್ರೆ ಮತ್ತೊಂದು ಯಾತ್ರೆ ಮಾಡಬೇಕಂತಿದ್ರೆ ಸೊನ್ನೆ ಹಾಲಿಡೇಸ್ ಮೂಲಕ ಹೋದರೆ ನೀವು ಸೇಫಾಗಿ ಮನೆಗೆ ಬರ್ಬೋದು. ಯಾವುದು ಭಯ ಪಡೋದು ಏನೂ ಇಲ್ಲ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಮೇಡಮ್ ಹೇಗಿತ್ತು ಮೇಡಮ್? ತುಂಬ ಚೆನ್ನಾಗಿತ್ತು ಮ್ಯಾಮ್. ಟ್ರೀಟ್ಮೆಂಟ್, ರೂಮ್ಸು, ಊಟ, ದರ್ಶನ ಎಲ್ಲನೂ ಚೆನ್ನಾಗಿತ್ತು. ಓಕೆ, ಮತ್ತೆ ಗುಜರಾತಿಗೆ ಬರ್ತೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಮೇಡಮ್ ನಮಸ್ತೆ, ಹೇಗಿತ್ತು ಮೇಡಮ್? ತುಂಬ ಚೆನ್ನಾಗಿತ್ತು. ದರ್ಶನ, ಪೂಜೆ ಎಲ್ಲ ಮನಸ್ಸಿಗೆ ತೃಪ್ತಿ ಆಯಿತು. ಫುಡ್ ಅರೇಂಜ್ಮೆಂಟ್, ಇಟ್ ವಾಸ್ ವೆರಿ ಕಂಫರ್ಟಬಲ್ ಆ್ಯಂಡ್ ಅ ಪ್ಲೆಸೆಂಟ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಮೇಡಮ್ ನಮಸ್ತೆ. ನಮಸ್ತೆ, ನನ್ನ ಹೆಸರು ಉಷಾ ಸುಧಾಕರ್ ಅಂತ. ನಾನು ನಮ್ಮ ತಂಗಿ ಹುಟ್ಟಿ ಇಷ್ಟು ವರ್ಷ ಮನೆಯವ್ರನ್ನ ಬಿಟ್ಟು ನಮ್ಮಷ್ಟಕ್ಕೆ ನಾವೆಲ್ಲೂ ಹೋಗಿದ್ದೇ ಇಲ್ಲ. ಸೊ ಬರೋಕ್ಕೆ ಮುಂಚೆ ತುಂಬ ಕನ್ಫ್ಯೂಷನ್ನು, ತುಂಬ ಭಯ ಇತ್ತು ಮೈಂಡಲ್ಲಿ. ಆದರೆ ನಿಜ ಹೇಳಬೇಕಂದ್ರೆ ನಮ್ಮ ಮನೆಯವ್ರ ಜೊತೆ ಬಂದಿದ್ದೀವಿ ಏನೋ ಅನ್ನೋಷ್ಟು ಕಂಫರ್ಟಬಲ್ ಆಗಿ ನೀವು ನೋಡ್ಕೊಂಡ್ರಿ ನಮ್ಮನ್ನು. ಯಾರಿಗೆ ಬೇಕಾದ್ರೂ ಧೈರ್ಯವಾಗಿ ರೆಕಮೆಂಡ್ ಮಾಡ್ತೀವಿ ನಾವು. ಸಾನ್ಯ ಹಾಲಿಡೇಸ್ ಸಾರಿಕವ್ರ ಜೊತೆ ಹೋಗಿ ಮನೆಯವ್ರಿಗೆ ಬೇಕಿಲ್ಲ, ಆರಾಮಾಗಿ ಹೋಗಿ ದೇಶ ಸುತ್ತಿ ಬನ್ನಿ ಅಂತ ಹೇಳಿ. ಥ್ಯಾಂಕ್ಸ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಮೇಡಮ್ ನಮಸ್ತೆ, ಹೇಗಿದ್ದೀರಾ? ಹೇಗಿತ್ತು ಟ್ರಿಪ್? ತುಂಬ ಚೆನ್ನಾಗಿತ್ತು. ಇದು ಸೆಕೆಂಡ್ ಎಕ್ಸ್ಪೀರಿಯನ್ಸ್ ನಮಗೆ. ಫಸ್ಟ್ ಸಿಟಿಗೆ ಬಂದಿದ್ದೀವಿ ನೋಡಿ, ನಾವು ಇದು ಕಾಶಿಗೇನು ಸೆಕೆಂಡ್ ಟೈಮ್ ಬಂದಿದ್ದೀವಿ, ಇದನ್ನು ನೋಡಿದ್ವಿ. ತುಂಬ ಚೆನ್ನಾಗಿತ್ತು ಸರ್. ಎಲ್ಲ ಸೀನಿಯರ್ ಸಿಟಿಸನ್ಸ್ ಅಷ್ಟು ಸೇಫ್ಟಿಯಾಗಿ ಕರ್ಕೊಂಡು ಬಂದಿದ್ದೀರಾ. ಊಟದ ವ್ಯವಸ್ಥೆ, ರೂಮ್ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ನೀವೇನಾದ್ರೂ ನೋಡದೇ ಇರೋ ಕಡೆ ಆಗಿದ್ರೆ ನಾವು ಕಂಟಿನ್ಯೂ ಬರ್ತೀವಿ. ಓಕೆ, ಥ್ಯಾಂಕ್ ಯು. ಎಸ್ ಮೇಡಮ್. ಸರ್ ನಮಸ್ತೆ. ಸರ್ ನಮಸ್ಕಾರ ಸಾದಿಕ್ ಅವರೇ, ಹೇಗಿದ್ದೀರಾ ಸರ್? ಏನೋ ತಮ್ಮ ದಯೆಯಿಂದ ಎಲ್ಲರೂ ಚೆನ್ನಾಗಿದ್ದೀವಿ. ಟೈಮ್ ಸರಿಯಾಗಿ ಎಲ್ಲರನ್ನೂ ಕರೆಕ್ಟ್ ಟೈಮಿಂಗ್ಸಲ್ಲಿ ಮೇಂಟೈನ್ ಮಾಡೋದಾದ್ರೆ ಸನಿ ಹಾಲಿಡೇಸ್ ಸಾದಿಕ್. ಆಮೇಲೆ ಕಂಪೇರ್ ಟು ಅದರ್ ಟ್ರಾವೆಲರ್ಸ್ ನೋಡಿದ್ರೆ ನಿಮ್ಮದು ಸನಿ ಹಾಲಿಡೇಸ್ ಟ್ರಾವೆಲಿಂಗ್ ಭಾಳ ಚೆನ್ನಾಗಿದೆ. ಇದು ನಮ್ಮದು 4ನೇ ಟ್ರಿಪ್ಪು ನಿಮ್ಮ ಜೊತೆ. ರೂಮ್ಸ್, ಅಕಾಮಿಡೇಷನ್ನು, ಟೈಮ್ ಟು ಟೈಮ್ ಫುಡ್ಡು ಎಲ್ಲನೂ. ಇನ್ನು ನೆಕ್ಸ್ಟ್ ಟೈಮಿಂದ ಅಕಸ್ಮಾತ್ ನಮ್ಮ ಮನೇಲಿ ಏನಾದರೂ ಹೋಗ್ಬೇಕು ಅಂದ್ರೂ ನನಗೆ ಟೈಮ್ ಇಲ್ಲ ಅಂದ್ರೂ ನಾವು ಒಬ್ಬನೇ ಕಳ್ಸೋಕ್ಕೆ ನಾವು ರೆಡಿ ಇದ್ದೀವಿ. ಸನಿ ಹಾಲಿಡೇಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಮೇಡಮ್ ನಾನು ಬರುವಾಗ ನಮ್ಮ ಅಮ್ಮ, ಚಿಕ್ಕಮ್ಮ 3 ಜನ, ಇವ್ರನ್ನ 4 ಜನ ಕರ್ಕೊಂಡು ಬಂದೆ. ಹೆಂಗೆ ಕರ್ಕೊಂಡು ಹೋಗ್ತೀನಿ ಅಂತ ನನಗೆ ಭಯ ಇತ್ತು. ಎಲ್ರಿಗೂ ಒಂದೊಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ನಮ್ಮನೆಯವ್ರಿಗಂತೂ ಸೊಂಟ ನೋವು ತುಂಬಾ ಇತ್ತು. ನಾನೊಂದು ಭಯ ಪಟ್ಟಿದ್ದೆ. ಆದರೆ ಏನು ಪ್ರಾಬ್ಲಮ್ ಇದೆ, ದೇವ್ರ ದಯದಿಂದ ಎಲ್ಲರೂ ಚೆನ್ನಾಗಿ ಹೋಗ್ತಾ ಇದ್ದೀವಿ. ವಯಸ್ಸಾಗಿದ್ದವ್ರನ್ನೆಲ್ಲ ಕರ್ಕೊಂಡು ಬಂದಿದ್ದೆ. ಮನಸ್ಸಲ್ಲಿ ತುಂಬಾ ಭಯ ಇತ್ತು ನನಗೆ. ಮನೆಗೆ ಹೋಗೋವರೆಗೂ ಹೇಗಪ್ಪ, ಇವತ್ತು ಸಂತೋಷವಾಗಿ ಎಲ್ಲರೂ ಕರ್ಕೊಂಡು. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಮೇಡಮ್ ನಮಸ್ತೆ, ಹೇಗಿತ್ತು ಟ್ರಿಪ್ಪು? ತುಂಬ ಚೆನ್ನಾಗಿತ್ತು. ನಿಮ್ಮನ್ನಲ್ಲದೆ ನಾನು ಯಾವ ಜೊತೆಗೂ ಹೋಗಿದ್ದೇ ಇಲ್ಲ. ಇದು ಸೆಕೆಂಡ್ ಟೈಮ್ ನಾನು ಟ್ರಿಪ್ಪೇ ಹೋಗಿದ್ದಿಲ್ಲ. ನೀವು ತುಂಬ ಚೆನ್ನಾಗಿ ನೋಡ್ಕೊಂತಾರೆ. ನಮ್ಮ ಮನೇಲಿ ಎಲ್ಲರಿಗೂ ನಂಬಿಕೆ. ಓಕೆ, ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಮೇಡಮ್ ನಮಸ್ತೆ. ನಮಸ್ಕಾರ ಸರ್. ಹೇಗಿತ್ತು ಮೇಡಮ್? ಕಾಶಿ ಯಾತ್ರೆ ತುಂಬ ಚೆನ್ನಾಗಿ ತೋರಿಸಿದ್ದೀರಾ. ಟೈಮ್ಗೆ ಊಟ ಸಿಕ್ತು, ನಿದ್ದೆ ಸಿಕ್ತು, ಎಲ್ಲ ಚೆನ್ನಾಗಿ ಮಾಡ್ಕೊಟ್ಟಿದ್ದೀರಾ. ಜಗನ್ನಾಥಪುರಿ ಮಾಡಿದ್ದೀರಾ. ಈ ತಿಂಗಳಲ್ಲಿ 2 ಮಾಡಿಟ್ಟಿದ್ದೀರಾ. ಅದಕ್ಕೆ ಬರೋಕ್ಕೆ ನಮ್ಗೆ ಸ್ವಲ್ಪ ಬರೋಕ್ಕಾಗಲ್ಲ ಅಂತ ಮನಸ್ಸು ನೋವು. ತೊಂದರೆ ಇಲ್ಲ ಮೇಡಮ್, ನೆಕ್ಸ್ಟ್ ಮಾಡಿದಾಗ ಖಂಡಿತ ಕರಿತೀನಿ, ಬರೀರಂತೆ. ಓಕೆ ಸರ್, ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮೇಡಮ್ ನಮಸ್ತೆ. ಸೊ ನೀವು ನಮಗೆ ಹೊಸಬ್ರಲ್ಲ, ಸೊ ನೀವು ನಮಗೊಂಥರ ನಮ್ಮ ಫ್ಯಾಮಿಲಿನೇ. ಸೊ
ನಮ್ಮ ಮೇಲೆ ಅಷ್ಟು ಪ್ರೀತಿ ವಿಶ್ವಾಸ ಇಟ್ಕೊಂಡು ನೀವು ಬರ್ತೀರಾ. ಸೊ ಅದಕ್ಕೆ ನಾವು ಚಿರಋಣಿಯಾಗಿರ್ತೀವಿ. ಸೊ ಈ ಕಾಶಿ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಮೇಡಮ್? ಇದು ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಯಾವಾಗಲೂ ಹೇಳುವಾಗ ಥರ ಇದು ಅನದರ್ ಪಾರ್ಟ್ ಆಫ್ ಇಂಡಿಯಾ, ಲರ್ನ್, ಅಂಡರ್ಸ್ಟ್ಯಾಂಡ್ ಆ್ಯಂಡ್ ನೋ ನ್ಯೂ ಕಲ್ಚರ್ಸ್. ನೀವು ಯಾವಾಗಲೂ ಮಾಡೋ ಥರ ತುಂಬ ಚೆನ್ನಾಗಿತ್ತು ನಿಮ್ಮ ಟ್ರಿಪ್. ವೆರಿ ವೆಲ್ ಆರ್ಗನೈಸ್, ಫುಡ್ ವಾಸ್ ಎಕ್ಸಲೆಂಟ್. ಆ್ಯಂಡ್ ನೀವು ಹೆಡ್ ಮಾಸ್ಟರ್ ಥರ ಇಲ್ಲೋಗಿ ಹಂಗೋಗಿ ಇವಾಗ ಬನ್ನಿ ಆವಾಗ ಬನ್ನಿ ಅಂದರೆ ವಿ ಜಸ್ಟ್ ಫಾಲೋ ಯು ಲೈಕ್ ಶೀಪ್. ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. Very happy with all the arrangements whatever you have made, especially in Gaya. I was very particular about it. And even in Kashi also it was very good. So anyway, all the best. You are doing a great job. You should do more and more of this, local as well as international. We will try to join you on most of the trips. Thank you sir. Thank you very much. ಬನ್ನಿ ನೆಕ್ಸ್ಟ್ ಮೇಡಮ್. ನಮಸ್ತೆ. ಸೊ ಇದು ನನ್ನ ಜೊತೆ ಇಫ್ ಐ ಆಮ್ ನಾಟ್ ರಾಂಗ್ ಇದು 3ನೇದು 4ನೇದು ಟ್ರಿಪ್. ಹೇಗಿತ್ತು ಮೇಡಮ್? ತುಂಬ ಸೂಪರ್ ಆಗಿದೆ. ನಿಮ್ಮ ಅರೇಂಜ್ಮೆಂಟ್ಸು, ನಿಮ್ಮ ಇನ್ವಾಲ್ವ್ಮೆಂಟು ಎಲ್ಲ ತುಂಬ ಚೆನ್ನಾಗಿದೆ. ಮತ್ತು ನಮಗೆ ಬಂದಿರೋ ಅಷ್ಟು ಪುಣ್ಯದಲ್ಲಿ ನಿಮಗೂ ಅದ್ರ ಸ್ವಲ್ಪ ಸಿಕ್ಕಿ ನಿಮ್ಮ ಫ್ಯಾಮಿಲಿ ಎಲ್ಲ ಚೆನ್ನಾಗಿರಲಿ ಅಂತ ನಾನು ಬಯಸ್ತೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಎಸ್ ಸರ್, ಹಾಗಿದ್ರೆ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್. ನೀವು ಹೇಗಿದ್ದೀರಾ? ಫಸ್ಟ್ ಕ್ಲಾಸ್ ಸರ್. ಏನಂದರೆ ಇದು ನಿಮ್ಮ ಜೊತೆಲಿ ಬರುವಂಥ ಇದು ಒಂದು ಚಾನ್ಸ್ ನಮಗೆ ಅವಾಗ ಸಿಗ್ತಾ ಇದೆ. ಎವ್ರಿ ಟೈಮು ವಿ ಆರ್ ಫೀಲಿಂಗ್ ವೆರಿ ಮಚ್ ಗುಡ್ ಎಕ್ಸ್ಪೀರಿಯನ್ಸ್. ಮತ್ತು ಅವಾಗ ಹೊಸದಾಗಿ ನೀವು ಒಂಥರ ಎಲ್ಲರಿಗೂ ಇನ್ಸ್ಪಿರೇಷನ್ ಮಾಡಿ ತುಂಬ ಚೆನ್ನಾಗಿ ನೋಡ್ಕೊತೀರ. ಇದು ನಿಮಗೆ ದೇವ್ರು ಕೊಟ್ಟಿರೋದು ಒಂದು ಸೌಭಾಗ್ಯ. ನಮ್ಗೆ ಅವಾಗ ನಿಮ್ಗೆ ಅನಿಸುತ್ತೆ ನಿಮಗೆ ಇನ್ನೂ ಒಳ್ಳೊಳ್ಳೆ ಇದು ಸಿಗುತ್ತೆ ಅಂತ. ಆದರೂ ದೇವ್ರು ಚೆನ್ನಾಗಿಟ್ಟಿರ್ಬೇಕು ನಿಮ್ಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಮೇಡಮ್ ನಮಸ್ತೆ. ಸರ್ ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಹೇಗಿತ್ತು ಮೇಡಮ್ ಕಾಶಿ? ಕಾಶಿ ಯಾತ್ರೆ ತುಂಬ ಚೆನ್ನಾಗಿತ್ತು ಸರ್. ವೆಲ್ ಪ್ಲಾನಡು ಮತ್ತು ತುಂಬ ಚೆನ್ನಾಗಿತ್ತು ಅರೇಂಜ್ಮೆಂಟ್ಸ್ ಎಲ್ಲ. ಇದು ಒಂದು ಸಂಘಟನಾ ಶಕ್ತಿ ಅಂತ ಹೇಳ್ಬೋದು ನಿಮಗೆ. ಯಾಕಂದರೆ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕು ಅಂದರೆ ಮೇಯ್ನು ಸಂಘಟನೆ ಇರಬೇಕು. ಅವ್ರು ಸಂಘಟಿಸೋ ಶಕ್ತಿ. ಇವಾಗ ಅವರು ಅಡುಗೆ ಮಾಡ್ಬೋದು, ಇನ್ನೊಬ್ರು ಕರ್ಕೊಂಡು ಹೋಗ್ಬೋದು, ಆದರೆ ಅದನ್ನೆಲ್ಲರನ್ನೂ ಸೇರಿಸಿ ಒಂದು ಕಡೆ ಸೇರಿಸೋದಿದೆಯಲ್ಲ, ಅದು ದಟ್ ಈಸ್ ಎ ಗ್ರೇಟ್ ಜಾಬ್ ಅಂತ ಹೇಳ್ಬೋದು. ಆ ಕೆಲಸದಲ್ಲಿ ನೀವು ಗೆದ್ದಿದ್ದೀರ, ನಿಜವಾಗ್ಲೂ ಖುಷಿ ಆಗುತ್ತೆ. ಮತ್ತು ನಮಗೆ ನಾನು ಹಿಸ್ಟ್ರಿ MA ಮಾಡಿರೋದು. ನಾವು ಬುದ್ಧನ ಬಗ್ಗೆ ತುಂಬಾ ನಾವು ಓದ್ಕೊಂಡಿರ್ತೀವಿ, ಎಲ್ಲ ಕೇಳಿರ್ತೀವಿ. ಆದರೆ ಅದಕ್ಕಿಂತ ಹೆಚ್ಚಿನದ ಇನ್ಫಾರ್ಮೇಷನ್ನು ಅಂದರೆ ಬುಕ್ಸಲ್ಲಿರೋದಕ್ಕಿಂತ ಹೆಚ್ಚಿನ ಇನ್ಫಾರ್ಮೇಷನ್ನು ನಿಮ್ಮ ಗೈಡು ಬುದ್ಧಗಯಾದಲ್ಲಿ ಕೊಟ್ಟರು. ನಿಜವಾಗ್ಲೂ ಬುದ್ಧಗಯ ತುಂಬಾ ಖುಷಿ ಆಯಿತು ನನಗೆ ಆ ಪ್ಲೇಸ್ ನೋಡಿ. ಮತ್ತು ಅದೇ ಥರ ವಿಷ್ಣು ಪಾದದಲ್ಲೂ ಅಷ್ಟೇ. ನಾವು ನಾರ್ಮಲಿ ಏನಂದರೆ ಹಿರಿಯರ ಹಬ್ಬ ಮಾಡಿದಾಗ ನಮ್ಮ ತಂದೆ ತಾಯಿ ಅಜ್ಜಿ ಅಷ್ಟು ನೆನೆಸ್ಬೋದು. ಆದರೆ ನಮ್ಮ ವಂಶದಲ್ಲಿ ಅಥವಾ ನಮ್ಮ ಇದರಲ್ಲಿ ಡೆತ್ ಆಗಿರೋ ಎಲ್ಲ ಅಜ್ಜ ಅಜ್ಜಿ, ಸಹೋದರ ಸಹೋದರಿ, ಅತ್ತೆ ಮಾವ ಎಲ್ಲರಿಗೂ ಸಹ ಒಂದು ಪಿಂಡ ಪ್ರದಾನ ಮಾಡೋ ಕಾರ್ಯಕ್ರಮದಿಂದ ನಾವೆಲ್ಲರೂ ನೆನೆಸ್ಕೊಂಡ್ರಿ. ಜೊತೆಗೆ ಬಂಧು ಮಿತ್ರರು, ಸ್ನೇಹಿತರು ಮತ್ತೆ ಪ್ರಾಣಿ ಪಕ್ಷಿಗಳಿಗೂ ಸಹ ಅವರು ಪಿಂಡ ಪ್ರದಾನ ಮಾಡಿಸಿದ್ರಲ್ಲ, ಅದು ನಿಜವಾಗ್ಲೂ ನಮ್ಗೆ ಒಂಥರ ಖುಷಿನೇ ಆಯ್ತು. ಅದೇ ತರ ಇದರಲ್ಲಿ ಮತ್ತೆ ನಾವು ಕಾಶಿಯಲ್ಲೂ ಅಷ್ಟೇ. ಕಾಶಿನಲ್ಲಿ ನಾವು ಆಲ್ರೆಡಿ ನೋಡಿದ್ವಿ, ಆದ್ರೆ ತುಂಬಾ ವರ್ಷಗಳ ಕೆಳಗೆ. ಮೇಯ್ನ್ ಆಗಿ ಈ ಸಾರಿ ಕಾಶಿ ಬಂದಿದ್ದ ಉದ್ದೇಶ ಕಾಶಿ ಕಾರಿಡಾರ್ ಮತ್ತೆ ಗಂಗಾರತಿ ಇವೆರಡು ನಮ್ಗೆ ವಿಶೇಷವಾಗಿ ನಾವು ನೋಡ್ಬೇಕಿತ್ತು. ಅದಕ್ಕೋಸ್ಕರ ಬಂದ್ವಿ. ಅವೆರಡು ನಿಜವಾಗ್ಲೂ ತುಂಬಾನೇ ಖುಷಿ ಕೊಡ್ತು. ಮತ್ತೆ ಕಾಶಿ ಕಾರಿಡಾರ್ ಅಲ್ಲೂ ಸಹ ಈ ಹಿಂದೆ ಒಂಥರ ಎಲ್ಲ ಬರೀ ಸಂಧಿಗೊಂದಿಗಳಲ್ಲಿ ಹೋಗ್ಬೇಕಾಗಿತ್ತು. ಆ ತರದ್ದಿಲ್ಲದೆ ನಿಧಾನವಾಗಿ, ಮತ್ತೆ ನಮ್ಗೆ ಅಲ್ಲಿ ತುಂಬಾನೇ ರಶ್ ಆಗ್ಬೋದು ಅಂತ ಇಲ್ಲದೆ ನೀವು ತುಂಬಾ ಪ್ಲಾನ್ಡ್ ಆಗಿ ಮಾಡಿ ಕರೆಕ್ಟ್ ಆಗಿ ಕರ್ಕೊಂಡು ಹೋಗಿದ್ದಕ್ಕೆ ನಮ್ಗೆ ಒಂದು ಅರ್ಧ ಗಂಟೆಯಲ್ಲಿ ನಮ್ಗೆ ದರ್ಶನ ಎಲ್ಲ ಆಯ್ತು. ಅದು ನಿಜವಾಗ್ಲೂ ತುಂಬಾ ಖುಷಿ ಕೊಡ್ತು ಸರ್. ಅದೇ ತರ ಇದು ಅಷ್ಟೇ, ಕುಂಭಮೇಳದಲ್ಲಿ ಎಲ್ಲ ನೋಡಿ ಕತೆಗಳೆಲ್ಲ ಕೇಳಿ ಅದು ಏನಾಗಬಹುದು ಅನ್ನೋ ತರ ಭಯ ಇತ್ತು. ಬಟ್ ತುಂಬಾನೇ ನೀವು ಪ್ಲಾನ್ ಆಗಿ ಮಾಡಿ ಕರ್ಕೊಂಡೋಗಿ ನಮ್ಗೆಲ್ಲ ಅಲ್ಲಿ ಸಂಗಮದಲ್ಲೆಲ್ಲ ಸ್ನಾನ ಮಿಂದು ನಮ್ಗೆಲ್ಲ ಸ್ನಾನ ಮಾಡಿಸೋದಕ್ಕೆ ಅವಕಾಶ ಕೊಟ್ಟು ಎಲ್ಲ ಚೆನ್ನಾಗಿ ಮಾಡಿದ್ರಿ. ಅದೇ ತರ ಇಲ್ಲೂ ಸಹ ಅಯೋಧ್ಯೆಯಲ್ಲಿ ಅಷ್ಟೇ ಪ್ಲಾನ್ ಮಾಡಿದ್ರಿಂದಾನೇ ನಾವು ಬೆಳಗ್ಗೆ ಕರೆಕ್ಟ್ ಆಗಿ ದರ್ಶನ ಎಲ್ಲ ಮಾಡಕ್ಕಾಯ್ತು. ನಮ್ಗೆಲ್ಲ ಒಳ್ಳೆ ಅನುಭವ ಸಿಕ್ಕಿದೆ ಸರ್. ತುಂಬಾನೇ ಥ್ಯಾಂಕ್ ಯು.
ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಹೇಗಿಲ್ಲ ಓವರಾಲ್ ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯನ್ಸು. ಬೆಂಗಳೂರಿಂದ ಪಟ್ನ ಕರ್ಕೊಂಡ್ಬಂದು ಅಲ್ಲಿಂದ ಇದು ಎಂಥದ್ದು ಬುದ್ಧಗಯದಲ್ಲಿ ಕರ್ಕೊಂಡೋದ್ರಿ. ಅಲ್ಲಿ ಗೈಡ್ ಹತ್ರ ನೀವು ಎಕ್ಸ್ಪ್ಲನೇಷನ್ ಕೊಡ್ತಿದ್ರಿ. ಬೇರೆ ಯಾರೂ ಈ ಥರ ಎಕ್ಸ್ಪ್ಲೈನ್ ಮಾಡ್ತಿದ್ದಿಲ್ಲ. ಆ ಒಂದು ಸ್ಥಳದ ಮಹಿಮೆ ಏನು, ಆ ಒಂದು ಬುದ್ಧ ಎಲ್ಲೆಲ್ಲಿ ಇದ್ದ, ಏನೇನು ಮಾಡ್ದ, ಎಲ್ಲಿ ಧ್ಯಾನ ಕೂತ್ಕೊಂಡ, ಅವ್ರಿಗೆ ಎಲ್ಲಿ ಸರೋದಯ ಆಯಿತು, ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಹೇಳಿದ್ರೆ ತುಂಬ ಚೆನ್ನಾಗಿತ್ತು. ಆಮೇಲೆ ಅಲ್ಲಿಂದ ಇದು ವಿಷ್ಣುಪಾದಕ್ಕೆ ಹೋದ್ರಿ. ಅಲ್ಲೂ ಎಲ್ಲ ಹಿರಿಯರಿಗೆ ಯಾರ್ಯಾರು ಹೋಗಿದ್ದಾರೆ ಅವ್ರಿಗೆಲ್ಲರೂ ಕೂಡ ಪೀಠ ಪ್ರದಾನ ಮಾಡಿದ್ರಿ, ಅದು ಚೆನ್ನಾಗಿತ್ತು. ಆಮೇಲೆ ಕಾಶಿಯಲ್ಲಿ ಅದೇ ಕಾರಿಡಾರ್ ಮಾಡಿದ್ದಾರೆ ಅಂತ ಗೊತ್ತಾಯಿತು. ಹಾಗಾಗಿ ಹೇಗಿದೆ ಅಂತ ನೋಡೋಕೆ ಬಂದ್ವಿ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿತ್ತು. ನಾವು ಆಗಲೇ ಒಂದ್ಸರಿ ಬಂದಿದ್ವಿ, ಒಂದು 25-26 ವರ್ಷ ಹಿಂದೆ ಬಂದಿದ್ವಿ. ಬಟ್ ಅವಾಗೆಲ್ಲ ಚೆನ್ನಾಗಿರಲಿಲ್ಲ. ಎಂಥದ್ದು ಶಿವಲಿಂಗ ನೋಡೋಕೆ ಹೋಗ್ಬೇಕಾದ್ರೆ ತುಂಬ ಕಿಷ್ಕಿದ್ದೆ, ಒಂಥರ ಹೋಳಿಯಲ್ಲಿ ಹೋದಂಗಿತ್ತು. ಎಲ್ಲಿ ದೇವಸ್ಥಾನ ಇದೆ ಏನಿದೆ ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಬಟ್ ಇವಾಗ ನೋಡಿದ್ರೆ ತುಂಬ ವಿಶಾಲವಾಗಿದೆ, ಮಂದಿರಗಳೆಲ್ಲ ಚೆನ್ನಾಗಿ ಮಾಡಿದ್ದಾರೆ, ದೇವಸ್ಥಾನ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿ ಒಳ್ಳೆ ದರ್ಶನ ಆಯಿತು, ಚೆನ್ನಾಗಿತ್ತು. ನಂತರ ಈ ಪ್ರಯಾಗರಾಜ ಅಲ್ಲಿ ಬಂದು ಸ್ನಾನ ಮಾಡಿದ್ವಿ. ಅಲ್ಲಿ ಅದೇ 144 ವರ್ಷ ಹಿಂದೆ ಮಾಡಿದ್ರು. ಮತ್ತೆ ನೆಕ್ಸ್ಟ್ ಬರೋದು 144 ವರ್ಷ ಆದ್ಮೇಲೆ ಅಂತ ಬರೋದು. ಆದರೆ ಆ ಒಂದು ನದಿಯಲ್ಲಿ ಸ್ನಾನ ಮಾಡಿದ್ದು ನಮಗೆ ತುಂಬಾ ಖುಷಿ ಕೊಟ್ಟು. ನೆಕ್ಸ್ಟು ನಮ್ಮ ಮಕ್ಕಳು ಕಾಲಕ್ಕೇನೋ ಬರೋದು, ಅವ್ರಿಗೆ ಚಾನ್ಸ್ ಸಿಗುತ್ತೆ ಏನೋ ಗೊತ್ತಿಲ್ಲ. ಬಟ್ ನಮಗೆ ಆ ಒಂದು ಅವಕಾಶ ಸಿಕ್ತು, ತುಂಬಾ ಸಂತೋಷ ಆಯಿತು. ನೆಕ್ಸ್ಟ್ ಅಲ್ಲಿಂದ ಇಲ್ಲಿ ಈಗ ಅಯೋಧ್ಯೆಗೆ ಬಂದ್ವಿ. ಅಲ್ಲೂ ಕೂಡ ಚೆನ್ನಾಗಿ ದರ್ಶನ ಆಯಿತು. ನೀವು ಚೆನ್ನಾಗಿ ಪ್ಲಾನ್ ಮಾಡಿದ್ರಿ. ಎಲ್ಲರೂ 4 ಗಂಟೆ 5 ಗಂಟೆಗೆ ಎಬ್ಬರಿಸ್ಬಿಟ್ಟು ಭಗವಂತ ಶ್ರೀರಾಮನ ಒಂದು ದರ್ಶನ ಕೊಡ್ತಿದ್ರಿ, ಚೆನ್ನಾಗಿ ಆಯಿತು. ಮತ್ತು ಈಗ ಕ್ಲೀನಾಗಿ ಕರ್ಕೊಂಡು ಹೋಗ್ತಾ ಇದ್ದೀರಾ, ಲಕ್ನೋ ಕರ್ಕೊಂಡು ಹೋಗ್ತೀರಾ, ಬೆಂಗಳೂರಿಗೆ ಹೋಗ್ತೀರಾ. ಈ ಒಂದು ಪ್ರಯಾಣ ಆಗಲಿ, ಊಟ ಆಗಲಿ, ಮತ್ತೊಂದಾಗಲಿ ಇನ್ನೊಂದಾಗಲಿ ಎಲ್ಲರೂ ಚೆನ್ನಾಗಿತ್ತು. ನಿಮಗೆ ತುಂಬ ಧನ್ಯವಾದ. ನಿಮಗೆ ದೇವರು ಒಳ್ಳೆ ಒಂದು ಆರೋಗ್ಯ ಆಯಿತು ಎಲ್ಲ ಕೊಟ್ಟು ಕಾಪಾಡಲಿ ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಬನ್ನಿ, ನಮ್ಮ ಆರ್ತಿ ಮಂಜುಳಾ ಟೀಮ್ ಇಲ್ಲೇ ಇದೆ ನಮಗೆ. ನಮಸ್ತೆ. ನಮಸ್ತೆ ಸರ್, ಹೇಗಿತ್ತು? నమస్తే. చాలా బాగా చూసుకున్నాము. చిన్న బిడ్డలు మాదిరి చూసుకున్నాము. పేరు మాదిరి అందరినీ పిలిచి మా పేర్లు కూడా వేరే పెట్టేసి బాగా చూసుకున్నాము. భోజనాలన్నీ బాగున్నాయి, అంతా బాగుంది, జర్నీ అంతా బాగుంది. నేను ఇది 2వ సారి వచ్చింది కాశీకి. ముందు టైం కన్నా ఈ టైం నాకు చాలా నచ్చింది. ఇంకోసారి మళ్ళీ ట్రిప్కి రావాలని నాకు ఆశగా ఉంది. దుబాయ్ ఎంత లెక్క వస్తాను. ఓకే, థ్యాంక్ యూ మేడం, థ్యాంక్ యూ వెరీ మచ్. అమ్మా చెప్పండి మా. దేవుడి దర్శనం బాగా అయింది. ఇంకా ఇది ధర్మస్థలంలో బాగా అయింది. కాశీలో నాకు దయాలను బాగా అయింది. భోజనాలంతా బాగుంది. ధన్యవాదాలు. ఓకే, థ్యాంక్ యూ అమ్మా, థ్యాంక్ యూ ವೆರಿ ಮಚ್. ಬನ್ನಿ, ನೆಕ್ಸ್ಟ್ ನಮ್ಮ ಇಂಡಿಯನ್ ಎನರ್ಜಿಕ್ ಡೈನಾಮಿಕ್ ದೇವರಾಜ್ ಸರ್ ಮಾತಾಡ್ತಾರೆ. ನಮಸ್ತೆ ಸರ್. ಆರಾಮ್ ಸರ್. ಒಳ್ಳೆ ಟ್ರಿಪ್ಪು ಬಂದ್ರೆ ನಿಮ್ ಜೊತೆಯಲ್ಲೇ ಟ್ರಿಪ್ ಬರ್ಬೇಕು ಸರ್. ಯಾಕಂದ್ರೆ ಒಬ್ಬ ಮಗ ನೋಡ್ದಂಗೆ ನೋಡ್ತೀರಿ ನೀವು ಎಲ್ಲರೂ. ಮೈನ್ ನಿಮ್ಗೆ ಪೇಷನ್ಸ್ ಕೊಟ್ಟಿದ್ದಾರೆ ದೇವರು, ಆಯ್ತಾ. ನಂಬರ್ 1 ಅಂದ್ರೆ ಪೇಷನ್ಸ್. ನಮ್ಗೆ ಅರ್ಧ ಗಂಟೆ ತಾಳ್ಮೆ ಇರಲ್ಲ ನಾವು ಅಂತಾದ್. ನೀವು 5 ದಿನ 40 ಜನನ ಕರ್ಕೊಂಡು ಹೋಗಿ ಅದು VIP ದರ್ಶನ ಮಾಡಿ, ಒಳ್ಳೆ ಊಟ ಕೊಡಿಸಿ, ಒಳ್ಳೆ ಹೋಟ್ಲು ರೂಮ್ಸ್ ಎಲ್ಲ ಕೊಟ್ಟು, ಆಯ್ತಾ. ಬರೀ ಹಣಕ್ಕಾಗಿ ಮಾಡ್ತಾ ಇಲ್ಲ ನೀವು. ನಿನ್ನ ಅನಿಸಿಕೆ ಆಯ್ತಾ, ನಿನ್ಗೆ ನಿನ್ನ ಮಕ್ಕಳಿಗೆ ದೇವ್ರು ಒಳ್ಳೇದ್ ಮಾಡ್ಲಿ. ಇನ್ನ ನೀವು VRL ಟೈಪ್ ದೊಡ್ಡದಾಗಿ ಇನ್ನ ಮಾಡ್ಲಿ ಅಂತೇಳಿ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಅಮ್ಮ ಹೇಗಿತ್ತು? ಸಾರಿ ಜೊತೆಲಿ ಬರ್ತಾ ಇರೋದು ನಮ್ಮ ಮಗ 10 ಸಾರಿ ಬಂದಿದ್ದಾರೇನೋ. ಊಟ ಎಲ್ಲ ಚೆನ್ನಾಗಿತ್ತು, ದೇವರ ದರ್ಶನ ಎಲ್ಲ ಚೆನ್ನಾಗಾಯಿತು. ಇನ್ನ ಬರಬೇಕು ಅನ್ನೋದು ಇದೆ, ಆಸೆ ಐತೆ. ಫ್ರೆಂಡ್ಸ್ಗೂ ಹೇಳ್ತೀರಿ, ಎಲ್ಲ ಚೆನ್ನಾಗೈತೆ. ನನ್ನ ಮೊಮ್ಮಗಳು
ನಿಮ್ಮನ್ನ ಹಿಡಿಯಕ್ಕೆ ತೋರಿಸ್ರಿ ಅಂದ್ರು ಬೆಳಿಗ್ಗೆ ಮನೆ ಬಂದಿದ್ರಲ್ಲ ಸೈಡಿಗೆ. ಓಕೆ ಓಕೆ ಅವ್ರೇನಾ ತೋರಿಸ್ರಿ ಕೇಳಿದ್ರು ನೆನ್ನೆ. ಇಲ್ಲ ಅವರೆಲ್ಲ ಮುಗಿದಾರೆ ಮುಂದೆ ಇದ್ದಾರೆ ಅಂತ ಹೇಳಿದ್ರೆ. ಥ್ಯಾಂಕ್ಸ್. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ನಮ್ಮ ಮುಂದಕ್ಕೆ ಮಾತಾಡ್ಸೋಣ ಅಂತೆ. ಮೇಡಮ್ ನಮಸ್ತೆ ಮೇಡಮ್. ಹೇಗಿತ್ತು ಮೇಡಮ್ ಕಾಶಿ? ಚೆನ್ನಾಗಿತ್ತು ಸರ್. ನಮ್ಮದು ಸೆಕೆಂಡ್ ಟ್ರಿಪ್. ಎಲ್ಲ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾರೆ. ಥ್ಯಾಂಕ್ ಯು ಸರ್. ನಮಸ್ತೆ. ಹೇಗಿತ್ತು ಸರ್? ನಾವು ಕಾಶಿ ಟೂರ್ ಅಂದ್ರೆ ಭಯ ಪಟ್ಟಿದ್ವಿ. ಇದು ಎಲ್ಲ ಹೊಸ್ತು. ಆದ್ರೂ 1ನೇ ತಾರೀಕಿಂದ 5ನೇ ತಾರೀಕುವರೆಗೂ ಗಯಾ, ಬೋಧ್ಗಯಾ, ಕಾಶಿ, ಪ್ರಯಾಗ್ರಾಜು ಹಾಗೂ ಇವತ್ತಿನ ರಾಮ ಜನ್ಮಭೂಮಿ ಇಷ್ಟನ್ನು ನೋಡ್ಕೊಂಡು ಕಡೆಯದ ಪ್ರಯಾಣ ಹೊರಡ್ತಾ ಇದ್ದೀವಿ ವಾಪಸ್ ಬೆಂಗಳೂರಿಗೆ. ಆದರೆ ಇಲ್ಲಿ ನಮಗೊಂದು ತೋಚಿದ್ದೇನು ಅಂದರೆ ಎಲ್ಲದನ್ನು ಸಾನಿಯಾ ಟ್ರಾವೆಲ್ಸ್ ಸಾದಿಕ್ ಅವರು ಮನಸ್ಫೂರ್ತಿಯಾಗಿ ಎಲ್ಲದನ್ನು ತೋರಿಸಿದ್ದಾರೆ, ನಾವು ನೋಡಿದ್ದೀವಿ. ನಾವು BP ಇರೋದನ್ನ ತೋರಿಸ್ಲಿಕ್ಕೆ ಹೋಗಬಾರ್ದು, ಅದು ಸಹಜ. ಯಾವುದೋ ನನ್ನ ನೋವಿಗೆ ಅಷ್ಟೇ ಅದು ಬರೋದು. ಊಟ ತಿಂಡಿಗಳು ಎಲ್ಲ ನಮ್ಮ ಸೌತ್ ಇಂಡಿಯನ್ ಊಟದ ವ್ಯವಸ್ಥೆನೇ ಮಾಡಿದ್ದಾರೆ, ಚೆನ್ನಾಗಿತ್ತು. ಏನು ಯೋಚನೆ ಮಾಡೋಂಗಿಲ್ಲ. ಪುನಃ ಭಗವಂತ ಯಾವಾಗ ನಿಮ್ಮ ಟ್ರಾವೆಲ್ಸಲ್ಲಿ ಕಳಿಸ್ತಾನೋ ಆವಾಗ ನಾವು ಬರ್ತೀವಿ. ನಿಮ್ಮದು ನಿರ್ಮಲಾ ಟ್ರಾವೆಲ್ಸು, ಸಾಯಿ ಟ್ರಾವೆಲ್ಸು, ದೊಡ್ಡ ದೊಡ್ಡ ಟ್ರಾವೆಲ್ಸ್ಗಳಿದೆ, ಅದೇ ಥರ ಆಗಲಿ, ಫ್ಲೈಟೇ ತಗೊಳ್ಳಿ ಅನ್ನೋ ಆಶೀರ್ವಾದನೂ ನಾನು ಆಸೆ ಪಡ್ತೀನಿ. ನಿಮ್ದು ಸಾನಿಯಾ, ನಿಮ್ಮ ಮಗಳ ಹೆಸರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ ಅಂತ ಕೇಳ್ತಾ ಇದ್ದೀವಿ. ನೀವು ಮುಸ್ಲಿಮ್ಸ್ ಆಗಿ ನಮ್ಮ ಹಿಂದೂಗಳದಕ್ಕೆ ಸಪೋರ್ಟ್ ಮಾಡಿ, ಎಲ್ಲರಿಗೂ ಖುಷಿಯಾಗಿ ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡಿ, ಎಲ್ಲಿ ಹೇಗೆ ಮಾಡಬೇಕು ಪೂಜೆಗಳನ್ನ ಪ್ರಧಾನಗಳೆಲ್ಲದನ್ನು ತೋರಿಸ್ಕೊಂಡು ಮಾಡಿಕೊಂಡು ಬಂದಿದ್ದೀರಾ. ಇದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇರಲಿ ಅಂತಂದು. ಆದರೆ ನನಗೆ ಒಂದೊಂದು ದಿನ ಮಾಡೋದು, ಇನ್ನೊಂದು ಅರ್ಧ ದಿನ ಜಾಸ್ತಿ ಮಾಡಿಸಿ ಅಂದರೆ ನೀವು ಅದನ್ನು ಪ್ರಯತ್ನ ಮಾಡಿ. ಕಾಶಿನಲ್ಲಿ 1.5 ದಿನ, ಅಯೋಧ್ಯದಲ್ಲಿ 1.5 ದಿನ. ಯಾಕಂದ್ರೆ ಬರೋದು ಲಾಂಗ್ ಡಿಸ್ಟೆನ್ಸ್ ಅಂದರೆ ಸಮಯ ಹೋಗೋದಕ್ಕೆ ತಗೊಳುತ್ತೆ. ನಾವು ಮತ್ತೆ ಯಾವಾಗ ಬರ್ತೀವೋ ಪುನಃ ಗೊತ್ತಿಲ್ಲ. ಆದರೆ ನಿಮ್ಮ ವೈಯಕ್ತಿಕವಾಗಿ ಅದು ಖರ್ಚುಗಳೆಲ್ಲ ಇದ್ದೇ ಇರುತ್ತೆ. ಆ ಖರ್ಚುಗಳು ಏನು ಬರುತ್ತೋ ಅದನ್ನು ಎಕ್ಸ್ಪೆನ್ಸಸ್ ಅದನ್ನೆಲ್ಲ ನೋಡ್ಕೊಂಡು ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅನ್ನೋ ಅಭಿಪ್ರಾಯ ನಮ್ಮಂಥವ್ರಿಗೆ, ನಮ್ಗೆ ಅನುಕೂಲ ಆಗುತ್ತೆ ಅನ್ನೋಕ್ಕೆ ನನ್ನ ವೈಯಕ್ತಿಕವಾದ ಅಭಿಪ್ರಾಯ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಖಂಡಿತವಾಗ್ಲೂ ನಿಮ್ಮ ಅಭಿಪ್ರಾಯ ನಾನು ತಗೊಳ್ತೀನಿ. ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ನಾನು ಖಂಡಿತ ಪ್ಯಾಕೇಜ್ ಡೇಸ್ ಜಾಸ್ತಿ ಮಾಡಿ ಇದನ್ನು ಮಾಡೋದಕ್ಕೆ ನಾವು ಪ್ರಯತ್ನ ಬಿಡ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಖರ್ಚು ಮಾಡಿರ್ತೀವಿ, ಇನ್ನೊಂದು ಸ್ವಲ್ಪ ಇದು 1.5 ದಿನ ನೋಡಿದ್ರೆ ಮತ್ತೆ ಬರ್ತೀವಲ್ಲ ನಾವೆಲ್ಲ ಬರೋದೇ ಏಜ್ಡ್ ಪರ್ಸನ್ಸ್. ಕರೆಕ್ಟು. ಮತ್ತಿನ್ ಯಾವಾಗ ಬರ್ತೀವಿಲ್ಲ ಗೊತ್ತಿಲ್ಲ ನಮಗೆ. ನಮ್ಗೆ ಆ ಅರ್ಧ ದಿನ, ಅರ್ಧ ಯುಗ ಅನ್ನಲ್ಲ, ಒಂದು ಯುಗನೇ ಬಂದು ಸಿಕ್ಕಿದ್ರೆ ಸಂತೋಷ ಆಗುತ್ತೆ. ಕರೆಕ್ಟ್ ಕರೆಕ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಚಪ್ಪಂಡಿ ಕಲ್ಪನಾ ಗಾರು. ಹೇಳಿ ಅಮ್ಮ. ನಮಸ್ತೆ. ಮಾತ್ರ ತುಂಬಾ ಚೆನ್ನಾಗಿತ್ತು. 5 ದಿನ ಹೆಂಗೆ ಇದು ಆಯ್ತು ಅನ್ನೋದು ತುಂಬಾ ಚೆನ್ನಾಗಿತ್ತು. ದೇವ್ರ ದರ್ಶನಗಳೆಲ್ಲ ಚೆನ್ನಾಗಾಯ್ತು. ನೀವು ನಮ್ಮ ಹಿಂದೂಗಳನ್ನೆಲ್ಲ ಕರ್ಕೊಂಡು ಬಂದು ಜೈ ಶ್ರೀರಾಮ ಅಂತ ಅಯೋಧ್ಯೆಗೆ ಬಂದಿದ್ದು ತುಂಬಾ ಖುಷಿ ನಮಗೆ. ನಮ್ಮ ಜೊತೆಗೆ ಎಲ್ಲ ಇದು ಮಾಡಿಕೊಂಡು ಅನುಕೂಲ ಮಾಡಿಕೊಂಡು ಕಷ್ಟಪಟ್ಟು ಊಟದ ವ್ಯವಸ್ಥೆ ತುಂಬ ಚೆನ್ನಾಗಿತ್ತು. ಚೆನ್ನಾಗಿತ್ತು. ನಾವು ಫಸ್ಟ್ ಟೈಮ್ ಬಂದಿದ್ದು ಕಾಶಿಯಲ್ಲಿ ಇಷ್ಟು ಇದಾಗಿರುತ್ತಂತ ನಾವು ನಂಬಿದ್ದೀವಿ. ತುಂಬ ಚೆನ್ನಾಗಿತ್ತು. ಓಕೆ, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ವೆರಿ ಮಚ್. ಅಮ್ಮ ನಾನು ಹೇಳ್ಬೇಕಾ? ಹೌಮ್ಮ, ಹೇಳಿ ಹೇಗಿತ್ತು? ಚೆನ್ನಾಗಿತ್ತು. ನೀವು ಅಕ್ಕ ತಂಗಿರು ತಂದೆ ತಾಯಿ ತರ ನೋಡ್ಕೊಂಡಿದ್ದೀರಾ. ಎಲ್ಲ ಚೆನ್ನಾಗಿತ್ತು. ದೇವ್ರ ದರ್ಶನ ಎಲ್ಲ ಚೆನ್ನಾಗಿ ಮಾಡಿಸಿದ್ದೀರಾ. ಆಮೇಲೆ ಊಟದ್ದು ವ್ಯವಸ್ಥೆ ಎಲ್ಲದಕ್ಕೂ ಚೆನ್ನಾಗಿತ್ತು. ಆರೋಗ್ಯ ಐಶ್ವರ್ಯ ಚೆನ್ನಾಗಿರ್ಲಿ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ಇದ್ರೆ ಇನ್ನೊಂದ್ಸರಿ ಆರೋಗ್ಯವಾಗಿ ಹೋಗಿ ಸೌಭಾಗ್ಯವಾಗಿ ಬಂದಿದ್ದೀವಿ. ಅದೇ ತುಂಬ ಸಂತೋಷ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ನಮ್ಮ ಯಂಗ್ ಅಂಡ್ ಎನರ್ಜೆಟಿಕ್ சார் நான் கேளேன் சார் எப்படி இருந்துச்சு சார் சொல்லுங்க சார். 77 இயர்ஸ் இந்த வயசில் என்னால் வர முடியுமா என்னன்றது டேட்டாக தான் இருந்தது. இருந்தாலும் சாதிக்காக நீ நடக்கணும் பண்ணணும்னு சொல்லிட்டு அந்த பையன் காமிச்சாரு.
இருந்தாலும் அவங்க கூட வந்து பிற்பாடு தைரியம் சொல்லி அவர் எனக்கு சப்போர்ட்டாக இருந்து இந்த டூர் ரொம்ப அருமையாக நடத்தி கொடுத்தாரு. ராத்திரியான நல்ல ஹோட்டலில் போகிறதுக்கு வசதியும், பகலில் நல்ல காட்சி, காசியில் நல்ல அரேஞ்ச்மெண்ட்டு, புத்தகாவில் நல்ல அரேஞ்ச்மெண்ட்டு, சங்கத்தில் நல்ல அரேஞ்ச்மெண்ட்டு. இது சங்கத்தில் அந்த 3 நதிகளை சேர்ற இடத்துல போட்டில் இட்டு போயிட்டு அந்த இடத்துலயே போயிட்டு வச்சாரு. அது எனக்கு வேண்டிய வசதிகள் முடியலன்னாலும் ஹெல்ப் பண்ணி அவர் மிகப்பெரியவர் இது பண்ணார். சாப்பாடு ரொம்ப அருமையாக இருந்தது. இந்த வயசுல எனக்கு இந்த மாதிரி கவனிச்சதில் என்னுடைய பிரதர் மாதிரி எனக்கு கவனிச்சதில் ரொம்ப சந்தோஷப்படுறேன். இன்னொரு ட்ரிப் போட்டாலும் அதை மாதிரி ஒன்று நான் ஆசைப்படுறேன். அவர் தொந்தரவு கொடுத்தாலும் அவரு என்ன இது போய் பண்ணுவார்னு நினைக்கிறேன். ஓகே சார், தேங்க்யூ சார், தேங்க்யூ வெரி மச். அம்மா சொல்லுங்கம்மா. நமஸ்காரம். எங்க புள்ள மாதிரி எங்களை இட்டுட்டு போயிட்டு இட்டுட்டு வந்தீங்க. ரொம்ப எல்லா இடமும் நல்லா பார்த்தோம். நல்ல சாப்பாடு, நல்ல தங்குற வசதி எல்லாமே நல்லா இருக்கு. ஓகே, எங்களுடைய ஆசீர்வாதம் உங்க டீமுக்கு எப்பயுமே இருக்கும். ஓகே, தேங்க்யூ மேடம், தேங்க்யூ வெரி மச். மேடம் சொல்லுங்க மேடம், எப்படி இருந்துச்சு பேக்கேஜ்? சொல்லுங்க, எப்படி இருந்துச்சு உங்க எக்ஸ்பீரியன்ஸ்? எப்படி இருந்துச்சு? நான் வரும்போது பெரிய 5 நாள் போனதே நல்லா ஓகே. எங்க பொண்ணு போகும்னு சொல்லிச்சு. எனக்கு யாரும் கம்பெனி இல்லைன்னா அம்மா உங்க இது டீம் எல்லாம் இருக்காங்க போனாதான் வந்து 2 நாள் ரொம்ப ஹாப்பியாக. ஓகே, தேங்க்யூ மேடம், தேங்க்யூ வெரி மச். மேடம் சொல்லுங்க மேடம், எப்படி இருந்துச்சு? நல்லா இருந்துச்சுங்க. ட்ரிப்பு போனதே தெரியல. டேஸுக்கும் அப்புறமா சாப்பாடு வசதி, ரூம் வசதி, டெம்பிள் கூட ஈஸியாக ஆகிட்டுன்னு போயிட்டு வந்தார். ஒரு பிரதர் மாதிரி இருந்து எல்லாரையும் அரவணைச்சி போயிட்டு வந்துட்டாரு. ரொம்ப ನನ್ರಿಗೂ. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸರ್. ಎಲ್ರಿಗೂ ಥ್ಯಾಂಕ್ ಯು, ಧನ್ಯವಾದಗಳು. ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು.